ಏನೆಲ್ಲ ನಡೆದೋಗ್ಬಿಡ್ತು ಇವತ್ತು. ಹ್ಮ್ ಇಷ್ಟು ವರ್ಷ ಜೀವನದಲ್ಲಿ ಇವನಿಗೊಂದು ಒಡ ಹುಟ್ಟಿದ ಅಕ್ಕ ಇದ್ದಾಳಂತಾನೇ ಗೊತ್ತಿಲ್ಲ ನನಗೆ. ಈಗ ಅವಳು ಹಿಂಗೋ ಬಂದು ನನ್ನ ಗಂಡನೊಟ್ಟಿಗೆ ಸೇರ್ಕೊಂಡ್ಬಿಟ್ಲು. ಇವ್ರನ್ನ ಹೆಂಗಾದ್ರೂ ಮಾಡಿ ಬೇರೆ ಮಾಡಬೇಕು. ಹಿಂಗೆ ಹೋಯ್ತು ಅಂದರೆ ಎಲ್ಲ ಆಸ್ತಿ ಅವ್ರ ಅಕ್ಕನಿಗೆ ಅವ್ರ ಮಗಳಿಗೆ ಬರ್ದಿಟ್ಟು ನಮ್ಗೇನು ಇಲ್ದಂಗೆ ಬೀದಿಯಲ್ಲಿ ಬಿಟ್ಬಿಡ್ತಾನೆ. ನನಗಾಗದೇ ಇರೋ ಮನೆಯಲ್ಲೇ ಹೋಗಿ ಇವತ್ತು ಇವನ್ ಮುಖಕ್ಕೋಸ್ಕರ ನಾನು ಅವ್ರ ಹತ್ರ ನಗ್ನಗ್ತಾ ಮಾತಾಡ್ಬಿಟ್ಟು ಬಂದ್ಬಿಟ್ಟೆ. ಛೀ, ಇದ್ರಲ್ಲೂ ಆ ಮೀನಾ ಅವ್ರ ಮನೇಲಿ ಕುತ್ಕೊಂಡು ತಿನ್ನೋದೇನು, ನಗೋದೇನು, ಸಂತೋಷ ಏನು, ಅದರಲ್ಲಿ ಅವಳನ್ನ ಅಮ್ಮ ಅಂತ ಕರೀತಾಳಂತೆ. ಕರೀಲಿ ಕರೀಲಿ, ಅದೆಷ್ಟು ದಿನ ಅಮ್ಮ ಮಗಳು ನಾಟಕ ನೀವು ಮಾಡ್ತೀರಂತ ನಾನು ನೋಡ್ತೀನಿ. ಮೀನಾ, ನಾಳೆ ಬೆಳಗ್ಗೆ ನಿನಗೆ ಮಾಡ್ತೀನಿ. ಅಯ್ಯೋ, ನಾಳೆ ನಮ್ಮಮ್ಮ ಬರ್ತೀನಂತ ಹೇಳಿದ್ರು. ನಾನು ಮರ್ತೇ ಹೋಗ್ಬಿಟ್ಟೆ. ಮೀನನ್ನ ನಾಳೆ ಬೇಗ ಎಬ್ಬಿಸ್ಬೇಕು. ಬೇಗ ಎಬ್ಬಿಸಿ ಎಲ್ಲಾ ಕೆಲಸ ಮಾಡಿಸ್ಬೇಕು ಅವಳ ಹತ್ರ. ಅಮ್ಮ ಬರೋದ್ರಿಂದ ನಾಳೆ ಒಳ್ಳೆ ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡಬೇಕು. ಪಾಯಸ, ವಡೆ, ಪಲ್ಯ, ಕೋಸಂಬರಿ, ಹಪ್ಪಳ ಎಲ್ಲ ನಾಳೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ತಯಾರು ಮಾಡ್ಕೋಬೇಕು. ಈ ಮೀನನ್ನ ನಾಳೆ ಹೆಂಗಾದ್ರೂ ಮಾಡಿ ಮನೆಯಲ್ಲೇ ಕೂರಿಸಿ ಒಳ್ಳೆ ಕೆಲಸ ತಗೋಬೇಕು ಅವಳ ಹತ್ರ. ನಾಳೆ ಏನು ಅವಳು ಸ್ಕೂಲಿಗೆ ಹೋಗೋದು ಬೇಡ, ಏನು ಬೇಡ. ಮಾಡ್ತೀನಿ ಅವಳಿಗೆ ನಾಳೆ. ಅಪ್ಪ, ಇದ್ದು ಬೇಡ ಮೀನಾ, ಮಲ್ಕೋ ಮಲ್ಕೋ. ಅಪ್ಪ, ಏನಾಯ್ತಪ್ಪ? ಕೂತ್ಕೊಂಡ್ರಿ? ಏನು ಇಲ್ಲ ಮೀನಾ, ಇವತ್ತು ಅಕ್ಕನ ಮನೆಗೆಲ್ಲ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡ್ಸ್ಕೊಂಡ್ ಬಂದಿದ್ದು ಒಂಥರ ಖುಷಿ ಅಂದ್ರೆ ಖುಷಿ, ನಿದ್ರೆನೇ ಬರ್ತಾ ಇಲ್ಲ. ಹೌದಪ್ಪ, ನನ್ಗೂ ಅಷ್ಟೇ. ಇವತ್ತು ಏನು ಒಂಥರ ತುಂಬಾ ಸಂತೋಷ ಆಗ್ತಾ ಇದೆ ಅಪ್ಪ. ಯಾರು ಇಲ್ಲ, ಅನಾಥೆ ಅನ್ಕೊಂಡಿದ್ದೆ ಅಪ್ಪ. ಇವತ್ತೇನೋ ತುಂಬಾ ಜನ ನನಗೆ ಇದ್ದಾರೆ ಅಂತ ಆಗ್ಬಿಟ್ಟಿದೆ ಅಪ್ಪ ನನ್ನ ಮನ್ಸಿಗೆ. ಹೌದು ಮೀನಾ, ಇಷ್ಟು ವರ್ಷಕ್ಕೆ ನನಗೆ ಇವತ್ತಿನ ದಿನ ಅಂತೂ ಯಾವತ್ತೂ ಮರೆಯಕ್ಕೆ ಆಗಲ್ಲ, ಅಷ್ಟೊಂದು ಸಂತೋಷ ಆಗ್ಬಿಟ್ಟಿದೆ. ಹೌದಪ್ಪ, ಎಷ್ಟು ಒಳ್ಳೆಯವರಲ್ಲಪ್ಪ ಅವರೆಲ್ಲರೂ. ಹೌದು ಮೀನಾ, ನಮ್ಮ ಅಕ್ಕ ಇದ್ದಾಳಲ್ಲ, ಅವಳಿಗೆ ಸಣ್ಣ ವಯಸ್ಸಿಂದನೂ ಒಳ್ಳೆ ಬುದ್ಧಿ, ಯಾರಿಗೂ ಕೆಟ್ಟದ್ ಬಯಸೋದೇ ಇಲ್ಲ. ಹೆಂಗಂತ ಹೇಳಿದ್ರೆ, ಈಗ ನೀನಿದ್ಯಲ್ಲ, ನಿನ್ ಮನ್ಸು ಹೇಗೋ ಅದೇ ತರನೇ ನಮ್ಮ ಅಕ್ಕನ ಮನ್ಸುನು, ಗೊತ್ತಾ? ಹೌದಪ್ಪ, ಹಂಗಂದ್ರೆ ಅವ್ರ ತರನೇ ನನ್ ಮನ್ಸಾ? ಹೌದು ಮೀನಾ. ಮತ್ತೆ ಅವ್ರ ಮನೇಲಿ ಇಬ್ರು ಇದಾರಲ್ಲ ಅಪ್ಪ, ಅನು ಅಕ್ಕ ಮತ್ತೆ ಅಚ್ಚು, ಇವರೆಲ್ಲರೂ ಒಳ್ಳೆಯವರಲ್ಲ ಅಪ್ಪ. ನನ್ಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ಅಪ್ಪ ಇವರೆಲ್ಲ ಸಿಕ್ಕಿದ್ದು. ಹೌದು ಮೀನಾ. ಮೀನಾ, ಇನ್ಮೇಲೆ ನೀನೇನು ಚಿಂತೆ ಮಾಡ್ಕೋಬೇಡ. ನಿನಗೆ ನಾನ್ ಮಾತ್ರ ಅಲ್ಲ, ಈಗ ನೋಡು, ಅತ್ತೆ ಮಕ್ಕಳು ಮತ್ತೆ ಮಾವ, ಆಮೇಲೆ ಇನ್ನೊಬ್ರು ಇದಾರಲ್ಲ, ಅವರು ಸ್ವಲ್ಪ ದಪ್ಪಕ್ಕಿದಾರಲ್ಲ, ನಿಮ್ ಅತ್ತೆಯವರ ಇನ್ನೊಬ್ರು ಅಕ್ಕ ಅಂತ ಗೊತ್ತಿದ್ಯಾ? ಗೊತ್ತಾಯ್ತಪ್ಪ, ಅವ್ರ ಮಕ್ಕಳು ನಾನ್ ಹೋಗ್ತೀನಲ್ಲ ಅದೇ ಸ್ಕೂಲಿಗೆ ಬರ್ತಾರೆ. ನೋಡು, ಭಾವನ ಅಣ್ಣನ ಮನೆ ಅದು, ಗೊತ್ತಾ? ಪಕ್ಕದಲ್ಲಿ ಇದೆಯಲ್ಲ, ಅವರು ಎಷ್ಟು ಜನ ರಿಲೇಷನ್ ಅಲ್ಲ ಈಗ ನಮ್ಗೆ. ಹೌದಪ್ಪ. ಆಯ್ತು ಮೀನಾ, ಸರಿ ಮಲ್ಕೋ ಆಯ್ತಾ, ನಾಳೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಲ್ಲ. ಹೌದಪ್ಪ, ನಾಳೆ ಮ್ಯಾಥ್ಸ್ ಎಕ್ಸಾಮ್. ಹೌದಾ, ನೀನ್ ಕಲ್ತಿದ್ಯಾ ಮೀನಾ? ಇವತ್ತು ಓದಕ್ಕೆ ಆಗ್ಲಿಲ್ಲಪ್ಪ, ಅಲ್ಲಿ ಹೋಗ್ಬಿಟ್ಟು ಬಂದ್ವಲ್ಲ. ನಾನು ಇದಕ್ಕೂ ಮುಂಚೆನೆ ಡೈಲಿ ಓದಿದೀನಿ, ಹಂಗಾಗಿ ನಾನು ಹೆಂಗೋ ಬರೀತೀನಪ್ಪ. ಸರಿ ಮೀನಾ, ಮಲ್ಕೊಮ್ಮ. ಅದೇನ್ ಗಾಯ ಇನ್ನೂ ಸರಿಯಾಗ್ಲಿಲ್ವಾ ಮೀನಾ? ಇಲ್ಲಪ್ಪ, ಅದ್ಯಾಕೋ ಸರಿ ಆಗ್ತಾನೇ ಇಲ್ಲ. ಸರಿಯಾಗಿ ಬಿಡತ್ತೆ ಮೀನಾ, ಸರಿ ಮಲ್ಕೋ. ಇಳಿಯಮ್ಮ ಕೆಳಗೆ ಮೊದಲು. ತಡಿಯೋ, ಇಳಿತೀನಿ. ಯಾಕೋ ಅರ್ಜೆಂಟ್ ಮಾಡ್ತೀಯಾ? ಬೇಗ ಇಳಿಯಮ್ಮ, ಎಷ್ಟೊತ್ತು ಮಾಡ್ತೀರಾ ನೀವು? ಏನ್ ಬಸ್ಸ, ಏನೋ ಕರ್ಮ, ಇಳಿಯಕ್ಕೆ ಆಗ್ತಾ ಇಲ್ಲ. ಡ್ರೈವರ್ ಗಾಡಿ ತೆಗಿಯಪ್ಪ. ಏನ್ ಪ್ಯಾಸೆಂಜರ್ ಏನೋ, 3 ಸೀಟಿಗೂ ಒಬ್ಬರೇ ಕುತ್ಕೊಂಡು ಒಂದೇ ಟಿಕೆಟ್ ಕೊಟ್ಟಿದ್ದಾರೆ ನನಗೆ. ಏನೋ ಬಾಯಲ್ಲಿ ಬಂದ ಬೈತಾ ಇದೀಯ ನೀನು? ನಿನ್ ಮಾತ್ರ ನನ್ನ ಕೈ ಸಿಗ್ಬೇಕಲ್ಲ, ಮಾಡ್ತೀನಿ ನೋಡು. ದೊಡ್ಡ ನಿಂಗೆ ಬಾಯಿ ಬಂದಾಗ ಬಾಯ್ಕೊಂಡು ಹೋಗ್ತಾ ಇದ್ದಾನೆ. ಇವನ್ ದೊಡ್ಡನೇ ಬಸ್ ಇರೋದು ಊರಲ್ಲಿ, ಬೇರೆ ಯಾರಿಲ್ಲ ನೋಡು. ಏನ್ ಊರ ಏನೋ, ಈ ಊರಿಗೆ ಬಂದ್ಬಿಟ್ಟಿದ್ದಾರೆ. ಯಾರು ನೋಡಿದ್ರೆ ಜಗತ್ ಬರಂಗೆ ಇದೆ ನನ್ನ ಹತ್ರ. ಮೊದ್ಲು ದುರ್ಗಾನು ಅಳಿಯನ್ನು ಈ ಊರ್ ಬಿಟ್ಟು ಖಾಲಿ ಮಾಡ್ಕೊಂಡು ಕಳಿಸ್ಬೇಕು. ಇದೆಲ್ಲ ಒಂದ್ ಊರು. ಚಿಕ್ಕಮ್ಮ, ಏನೇ
ಕೆಲಸ ಎಲ್ಲ ಮುಗೀತಾ? ಹ್ಮ್, ಎಲ್ಲ ಕೆಲಸ ಆಯ್ತು ಚಿಕ್ಕಮ್ಮ. ಮನೆ ಗುಡಿಸ್ಬಿಟ್ಟೆ, ಒರೆಸ್ಬಿಟ್ಟೆ, ಅಂಗ್ಳ ಗುಡಿಸ್ಬಿಟ್ಟೆ, ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ, ಮತ್ತೆ ಬಟ್ಟೆ ಇದ್ದಿದ್ದೆಲ್ಲ ಒಗ್ದಾಕ್ಬಿಟ್ಟೆ ಚಿಕ್ಕಮ್ಮ. ನನಗೆ ಸ್ಕೂಲಿಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಇವತ್ ನೀನು ಸ್ಕೂಲಿಗೆ ಹೋಗ್ಬೇಡ, ಮನೇಲಿ ಇನ್ನೂ ಕೆಲಸ ಇದೆ, ನಮ್ಮಮ್ಮ ಬರ್ತಾರೆ ಇವತ್ತು. ಚಿಕ್ಕಮ್ಮ, ಎಕ್ಸಾಮ್ ನಡೀತಾ ಇದೆ ಚಿಕ್ಕಮ್ಮ, ಇವತ್ ಲಾಸ್ಟ್ ಎಕ್ಸಾಮು. ನೀನ್ ಹಂಗೆ ಎಕ್ಸಾಮ್ ಬರ್ದಿದ್ದಲ್ಲ ಸಾಕು, ಮನೇಲಿ ನನಗೆ ತುಂಬಾ ಕೆಲಸ ಇದೆ, ಅಡಿಗೆ ಮಾಡ್ಬೇಕು, ತರಕಾರಿ ಎಲ್ಲ ಹೆಚ್ಚಿಕೊಡು ಬಾ. ಅಯ್ಯೋ ಚಿಕ್ಕಮ್ಮ, ಈ ತರ ಹೇಳ್ತಾ ಇದ್ದಾರೆ, ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ನಾನು ಫೇಲ್ ಆಗ್ಬಿಡ್ತೀನಿ, ಏನ್ ಮಾಡೋದೀಗ? ದೇವ್ರೇ ಕಾಪಾಡಪ್ಪ, ನಾನು ಇವತ್ತು ಎಕ್ಸಾಮ್ ಬರೀಲೇಬೇಕು, ಆಮೇಲೆ ನನಗೆ ಎಷ್ಟು ಕೆಲಸ ಕೊಟ್ಟೆನೋ ನಾನು ಮಾಡ್ತೀನಿ, ಹೆಂಗಾದ್ರೂ ಮಾಡಿ ಕಾಪಾಡಪ್ಪ ದೇವ್ರೇ. ಅತ್ತೆ ಅತ್ತೆ, ಮಾವ ಮಾವ, ಮೀನಾ ಮೀನಾ, ಬಜ್ಜು ಬಜ್ಜು. ಮೀನಾ, ಏನಾಯ್ತು ಮೀನಾ, ಅಳ್ತಾ ಇದೀಯಾ? ಅದು ಅಚ್ಚು. ಹೇಳಿ ಅತ್ತೆ, ಅವಳು ಯಾಕೆ ಅಳ್ತಾ ಇದ್ದಾಳಂತ ಹೇಳಿದ್ರೆ ಗಟ್ಟ 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 ನಾನೇ ಹೇಳ. ಹೇಳಮ್ಮ. ನೀವು ಸ್ಕೂಲಿಗೆ ಹೋಗ್ತಾ ಇದೆಯಲ್ಲ ಮೀನಾ, ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿರ್ತೀರಾ. ಮೀನಾ ಬೇಡ ಬೇಡ ಚಿಕ್ಕಮ್ಮ, ನನಗೆ ಲೇಟ್ ಆಗ್ಬಿಡ್ತು ಅಂತ ಹೇಳಿರ್ತಾಳೆ, ಅದಕ್ಕೆ ನೀವು ಬೈದ್ರಿ, ಅದಕ್ಕೆ ಇವಳು ಅಳ್ತಾ ಇದ್ದಾಳೆ. ಹೌದ್ ತಾನೆ ಅತ್ತೆ? ಬುದ್ಧಿವಂತೆ, ಚೆನ್ನಾಗಿ ಕಂಡಿಡ್ಬಿಟ್ಟೆ. ಹೌದು, ಹಂಗೆ ಹೇಳ್ದೆ ನಾನು. ಈ ಮೀನಾ ನನಗೇನು ಬೇಡ, ಲೇಟ್ ಆಗ್ಬಿಡ್ತು, ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಅವಳನ್ನ ಎರಡ್ ಮಾತು ಬೈದ್ಬಿಟ್ಟಷ್ಟೇ. ಚೆನ್ನಾಗಿ ಊಟ ಮಾಡ್ಬೇಕು ಮೀನಾ, ಹಿಂಗಿದ್ರೆ ನೋಡು ಶಕ್ತಿನೇ ಇರಲ್ಲ ಮೈಯಲ್ಲಿ, ಗಟ್ಮುಟ್ಟಾಗಿರ್ಬೇಕು ಅಂದ್ರೆ ಚೆನ್ನಾಗಿ ಊಟ ಮಾಡ್ಬೇಕು ಅಂತ ಬೈದಿದ್ದಕ್ಕೆ ಅಳ್ತಾ ಇದ್ದಾಳೆ. ನೀನೇ ಸ್ವಲ್ಪ ಬುದ್ಧಿ ಹೇಳೋಳಿಗೆ. ಹೌದು ಮೀನಾ, ನಿಮ್ ಚಿಕ್ಕಮ್ಮ ಹೇಳೋ ಹಾಗೆ ಚೆನ್ನಾಗಿ ಊಟ ಮಾಡ್ಬೇಕು. ಸರಿ ಸರಿ, ಸ್ಕೂಲಿಗೆ ಲೇಟ್ ಆಯ್ತು, ಬಾ ಹೋಗೋಣ. ಚಿಕ್ಕಮ್ಮ, ಅದೇ ಕರ್ಕೊಂಡೋಗಕ್ ಬಂದಿದ್ದಾಳಲ್ಲ, ಹೋಗು ಸ್ಕೂಲಿಗೆ. ಆಯ್ತು ಚಿಕ್ಕಮ್ಮ. ಅಚ್ಚು ದೇವ್ರ ತರ ಬಂದು ನನ್ನನ್ನು ಕಾಪಾಡ್ಬಿಟ್ಲು, ಇಲ್ಲಾಂದ್ರೆ ನಾನು ಇವತ್ತು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇರ್ಲಿಲ್ಲ. ಈಗ ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಕ್ಕಾಗಲ್ಲ, ಥ್ಯಾಂಕ್ಸ್ ಹೇಳಿದ್ರೆ ಎಲ್ಲ ವಿಷಯನೂ ಹೇಳ್ಬೇಕಾಗತ್ತೆ, ಆಮೇಲೆ ಮನೇಲಿ ಹೋಗಿ ಎಲ್ಲ ಹೇಳ್ಬಿಡ್ತಾಳೆ. ಬೇಡ, ಹಿಂಗೆ ಇರ್ಲಿ. ಅಚ್ಚು ಇಲ್ಲೇ ಇರು, ನಾನು ಹೋಗಿ ಡ್ರೆಸ್ ಹಾಕ್ಬಿಟ್ಟು ಬರ್ತೀನಿ. ನೀನ್ ಇವತ್ತು ಯೂನಿಫಾರ್ಮ್ ಹಾಕ್ಲಿಲ್ವಾ? ಅಯ್ಯೋ, ನಿನಗೆ ಗೊತ್ತಿಲ್ವಾ, ಇವತ್ತು ಲಾಸ್ಟ್ ಡೇ ಅಲ್ಲ ಮೀನಾ, ಅದಕ್ಕೆ ಯೂನಿಫಾರ್ಮ್ ಬೇಡ ಅಂತ ಹೇಳಿದ್ದಾರೆ, ಎಲ್ಲರೂ ಕಲರ್ ಡ್ರೆಸ್ ಹಾಕೊಂಡ್ ಬರ್ಬೋದು ಅಂತ ಹೇಳಿದ್ರಲ್ಲ, ನಿನಗೆ ಗೊತ್ತಿಲ್ವಾ? ಓ ಹೌದಲ್ಲ, ನನಗೆ ಮರ್ತಾ ಬಿಡ್ತು, ತಡಿ ನಾನು ಹೋಗಿ ಬ್ಯಾಗ್ ತಗೊಂಡ್ ಬರ್ತೀನಿ. ಆಯ್ತು, ನಾನು ಹೊರಗಡೆ ಇರ್ತೀನಿ, ಬೇಗ ಬಾ. ಸರಿ ಅತ್ತೆ, ಬಾಯ್. ಬಾಯ್. ಅಮ್ಮ, ಚಿಕ್ಕಮ್ಮ. ಅವಳ ಹತ್ರ ಹೋಗಿ ಮನೇಲಿ ನಡೆಯಂತ ವಿಷಯ ಎಲ್ಲ ಹೇಳ್ತಾ ಇದ್ರೆ ನೋಡು ಏನ್ ಮಾಡ್ತೀನಂತ. ಇಲ್ಲಿ ನಡೆಯೋದೊಂದು ವಿಷಯನೂ ಯಾರ ಹತ್ರನೂ ಹೇಳ್ಬಾರ್ದು, ಆಯ್ತಾ? ಇಲ್ಲ ಚಿಕ್ಕಮ್ಮ, ಹೇಳಲ್ಲ ಚಿಕ್ಕಮ್ಮ, ನಾನು ಯಾರ ಹತ್ರನೂ. ಹೊಸ್ತಾಗಿ ಸಂಬಂಧ ಸಿಕ್ಕಿದೆ ಅಂತ ಅಂದ್ಬಿಟ್ಟು ತುಂಬಾ ಸಂತೋಷ ಪಡ್ಬೇಡ, ಆಯ್ತಾ? ಇದು ಯಾವತ್ತು ನಿರಂತರ ಅಲ್ಲ, ನೋಡು ಏನ್ ಮಾಡ್ತೀನಂತ, ಅದಕ್ಕೆ ನಮ್ಮಮ್ಮ ಬರ್ತಾ ಇರೋದು. ನಿನ್ನೆ ಏನ್ ಹೇಳ್ತಾ ಇದ್ಯಾ, ಆ ನಾಯಿನ ನೀನು ಅಮ್ಮ ಅಂತ ಕರಿತೀಯಾ? ಅದು ನನ್ ಮುಂದೆನೆ ಹೇಳ್ತಾ ಇದ್ಯಾ? ನೋಡೋಣ ನೋಡೋಣ ಎಷ್ಟ್ ದಿನ ನೀನು ಅವಳನ್ನ ಅಮ್ಮ ಅಂತ ಕರಿತೀಯಾ ಅಂತ. ನಾನೇನಾದ್ರು ತಪ್ಪಾಗಿ ಹೇಳಿದ್ರೆ ಕ್ಷಮಿಸ್ಬಿಡಿ ಚಿಕ್ಕಮ್ಮ, ನನಗೆ ಅಮ್ಮ ಅಂತ ಕರಿಬೇಕಂತ ತುಂಬಾ ಆಸೆ, ಆದ್ರೆ ನೀವು ಒಪ್ಕೊಳ್ತಾನೆ ಇಲ್ಲ, ಚಿಕ್ಕಮ್ಮ ಅಂತಾನೆ ಕರಿಬೇಕಂತ ಹೇಳ್ಬಿಟ್ರಿ. ಅದಕ್ಕೆ ಚಿಕ್ಕಮ್ಮ, ಅವರನ್ನಾದ್ರೂ ಅಮ್ಮ ಅಂತ ಕರೆಯೋಣ ಅಂತ ಆಸೆ ಆಯ್ತು ಚಿಕ್ಕಮ್ಮ, ಅದಕ್ಕೆ ಆ ರೀತಿ ಕರ್ದೆ. ಸಾಕು ಸಾಕು ನಿನ್ ನಾಟಕ, ಹೋಗು ಮೋದೇವಿ, ಹೊರಗಡೆ ಅವಳು ಕಾಯ್ತಾ ಇರ್ತಾಳೆ, ಅಮ್ಮ ಅಂತ ಕರಿಬೇಕಂತೆ, ಅಮ್ಮ ಅಂತ. ಹೆಂಗೋ ಕರೆದು ಸಾಯಿ, ನನ್ಗೇನು. ಹೋಗ್ ಬರ್ತೀನಿ ಚಿಕ್ಕಮ್ಮ, ಲೇಟ್ ಆಯ್ತು. ಇಷ್ಟ ದಿನ ಒಬ್ಳೇ ಹೋಗ್ತಾ ಇದ್ಲ ಸ್ಕೂಲಿಗೆ, ಈಗ ಕರ್ಕೊಂಡು ಹೋಗಕ್ ಬಂದಿದ್ದಾಳೆ. ಇಲ್ಲಾಂದ್ರೆ ಇವಳಿಗೆ ಸ್ಕೂಲಿಗೆ ಹೋಗಕ್ ದಾರಿ ಗೊತ್ತಿಲ್ಲ ನೋಡು. ಮಾಡ್ತೀನಿ ಕಣ್ರೆ ನಿಮ್ಗೆಲ್ರಿಗೂ. ಕ್ಯಾಮ್ರಾನ ಬಿಚ್ಚಿಟ್ಬಿಟ್ಟೆ, ಒಳ್ಳೇದಾಯ್ತು, ಇಲ್ಲ ಅಂದ್ರೆ ಮನೆ ಒಳಗಡೆ ಏನ್ ನಡೆಯುತ್ತೆ ಅಂತ ಎಲ್ಲ ನೋಡ್ಕೊಳ್ತಾ ಇದ್ದ. ಬಂದ್ ಕೇಳಿ, ಅದೇನಿದ್ರೇನು ನಾನು ಹೇಳ್ಕೊಳ್ತೀನಿ. ಅಯ್ಯೋ, ಅಮ್ಮ ಬಂದಿರ್ತಾರೆ ಇಷ್ಟೊತ್ತಿಗೆ. ಹೋಗಿ ಏನಾದ್ರೂ ಮಾಡ್ಬೇಕು. ಬೊಜ್ಜು, ಏನ್ ಮಾಡ್ತಾ ಇದ್ಯಾ? ನಿಮ್ಮ ಅಜ್ಜಿ ಬರ್ತಾರೆ ಕಣೆ ಇವತ್ತು. ಯಮ್ 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 ಯಮ್. ಎಷ್ಟ್ ಚೆನ್ನಾಗಿದೆ, ಯಮ್ 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 ಯಮ್. ಬೊಜ್ಜು ಎಲ್ಲಿದ್ಯಾ ಕಣೆಮ್ಮ? ಎಷ್ಟೋ ತುಡ್ಕೋದ್ ನಾನು ನಿನ್ನ. ಬುಜ್ಜು ಏನ್ ಮಾಡ್ತಾ ಇದೀಯ ಕಣೆಮ್ಮ? ಲೇ ಅಮ್ಮ, ನೀನೇನ ಕುಳ್ಳಿಯೇನೆ, ಕಣ್ ಕಾಣ್ತಾ ಇಲ್ವಾ? ನಾನು ಈ ಗಾರ್ಡನ್ ಇದೆಯಲ್ಲ ಅದನ್ನ ತಿಂತಾ ಇದೀನಿ. ಅಯ್ಯೋ ಬುಜ್ಜು, ಇದು ನಾನು ಪಾಯಸ ಮತ್ತೆ ಬರ್ಫಿ ಮಾಡಕ್ ಇಟ್ಟಿರೋದು ಕಣೆಮ್ಮ. ನೀನ್ ಇದನ್ನ ತೆಗೆದು ತಿಂದ್ರೆ ಹೆಂಗೆ? ಇವತ್ತು
ನಿಮ್ಮ ಅಜ್ಜಿ ಬರ್ತಾ ಇದ್ದಾಳೆ ಊರಿಂದ, ಅವಳು ಬರ್ತಾ ಇದ್ದಾಳೆ ಅಂತಾನೆ ನಾನು ಇದನ್ನೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ತಂದಿರೋದು. ಅವಳು ಯಾಕೆ ಬರ್ತಾ ಇದ್ದಾಳೆ? ಅಯ್ಯೋ ಬುಜ್ಜು, ಇದೇನಿದು ಹಿಂಗ್ ಮಾತಾಡ್ತಾ ಇದೀಯ? ಹಂಗೆಲ್ಲ ಮಾತಾಡ್ಬಾರ್ದು ಕಣಪ್ಪ. ಯಾಕೆ ಮಾತಾಡ್ಬಾರ್ದು? ನೀನ್ ತಾನೇ ಹೇಳ್ಕೊಟ್ಟಿದ್ದು ಯಾರಿಗೂ ಮರ್ಯಾದೆ ಕೊಡದೆ ಮಾತಾಡು ಅಂತ. ನಿಮ್ಮಮ್ಮನ್ನ ಮಾತಾಡಿದ್ರೆ ಮಾತ್ರ ನಿನಗೆ ಸಿಟ್ಟು ಬರುತ್ತಾ? ನಾನು ಹಂಗೆ ಕಡೆ ಮಾತಾಡೋದು, ಯಾವಾಗೂ ಮರ್ಯಾದೆ ಕೊಡಲ್ಲ. ಅಯ್ಯೋ ದೇವ್ರೆ, ಬುಜ್ಜು ನೀನ್ ಹೆಂಗೋ ಒಂದು ಮಾತಾಡ್ಕೊಂಡು ಹೋಗು. ಈ ಗೋಡಂಬಿನ ಕೊಡು ಫಸ್ಟ್ ಇಲ್ಲಿ. ಲೇ ಅಮ್ಮ, ಗೋಡಂಬಿ ಮೇಲೆ ಕೈ ಇಟ್ರೆ ನೋಡು, ಕೈ ಕಚ್ಚಿಬಿಡ್ತೀನಿ. ಈ ಗೋಡಂಬಿ ಎಲ್ಲ ನನಗೆ ಬೇಕು. ಲೇ ಬುಜ್ಜು, ಸ್ವಲ್ಪ ಆದ್ರೂ ಕೊಡೆ. ಪಾಯಸ ಮಾಡಕ್ಕೆ ಬರ್ಫಿ ಮಾಡ್ಲಿಲ್ಲ ಅಂದ್ರೇನು ಪರವಾಗಿಲ್ಲ, ಆ ಪಕ್ಕದಲ್ಲಿ ಕವರಲ್ಲಿ ಸ್ವಲ್ಪ ಇತ್ತಲ್ಲ ಅದನ್ನೇನ್ ಮಾಡ್ದೆ? ಅದೇನೇ ಅಮ್ಮ, ಅದಾವಾಗ್ಲೇನೆ ಯಮ್ ಯಮ್ ಮಾಡ್ಬಿಟ್ಟೆ. ತುಂಬಾ ಚೆನ್ನಾಗಿತ್ತು ಕಣೆ ಅಮ್ಮ, ಅದಕ್ಕೆ ಇದನ್ನು ತಿಂತಾ ಇದೀನಿ. ಅಯ್ಯೋ ಬುಜ್ಜು, 1 kg ತಗೊಂಬಂದಿದ್ದೆ ಕಣೆಮ್ಮ ನಾನು. ಇಷ್ಟೊಂದು ತಿಂದ್ರೆ ಹೆಂಗೆ? ಇಷ್ಟು ತಿನ್ಬಾರ್ದು ಕಣೆ, ಹೊಟ್ಟೆ ಹಾಳಾಗ್ಬಿಡತ್ತೆ. ಅದೇನ್ ಹಾಳಾದ್ರೇನು ನಾನು ನೋಡ್ಕೊಳ್ತೀನಿ ಕಣೆ. ನೀನ್ ಹೋಗಿ ನಿನ್ ಕೆಲಸ ನೋಡಿಗೆ, ನಾನು ತಿಂತೀನಿ ಇದನ್ನ. ಲೇ ಅಮ್ಮ, ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಣೆ. ಇದು ತುಂಬಾ ಟೇಸ್ಟ್ ಆಗಿದೆ ಕಣೆ, ಇನ್ನೊಂದು 4-5 kg ತಗೊಂಬಾರೆ. ಏ ಬುಜು, ಏನೇ ಹೇಳ್ತಾ ಇದೀಯಾ? 4-5 kgನ? ಬುಜು, ಇದು 1 kgಗೆ 1000 ರೂಪಾಯಿ ತನಕ ಇದೆ ಕಣೆ. ನಾನು 1000 ರೂಪಾಯಿ ಕೊಟ್ಟು ತಗೊಂಬಂದೆ ಕಣೆ. ನಿನಗೆ 4-5 kg ಅಂದ್ರೆ 4000 ಇಲ್ಲಂದ್ರೆ 5000 ತನಕ ಬೇಕು, ಗೊತ್ತಾ? ನನಗೆ ಬೇಕಂದ್ರೆ ಬೇಕು ಕಣೆ. ಈಗ ನೀನ್ ಕೊಡಿಸ್ತೀಯಾ ಇಲ್ವಾ? ಬುಜ್ಜು, ಸಿಟ್ ಮಾಡ್ಕೊಂಬೇಡ ಕಣಮ್ಮ. ನಾನು ಇನ್ನೊಂದು 4 ದಿನ ಬಿಟ್ಟು ಕೊಡಿಸ್ತೀನಿ, ಆಯ್ತಾ? ಈಗಲೇ ತಿಂದೆ ಅಂದ್ರೆ ಹೊಟ್ಟೆ ಹಾಳಾಗ್ಬಿಡತ್ತೆ. ಕೊಡಿಸ್ತೀನಿ ಕಣೆ. ಆಯ್ತು. ಹೌದು, ಅವಳು ಯಾಕೆ ಬರ್ತಾ ಇದ್ದಾಳೆ ಇಲ್ಲಿ? ಅಯ್ಯೋ ಬುಜ್ಜು, ಆ ಥರ ಮಾತಾಡಬಾರ್ದು. ದೊಡ್ಡವ್ರನ್ನ ಮರ್ಯಾದೆ ಕೊಟ್ಟು ಮಾತಾಡು. ಏ, ನಿಮ್ಮ ಅಮ್ಮ ನಿಮ್ಮ ಹತ್ರ ಮರ್ಯಾದೆ ಕೊಡ್ಬೇಕೇನೆ? ಅವಳಿಗೆ ಯಾಕೆ ನಾನು ಮರ್ಯಾದೆ ಕೊಡ್ಲಿ? ಡುಮ್ಮಿ, ಅವಳು ಯಾಕೆ ಇಲ್ಲಿ ಬರ್ತಾ ಇದ್ದಾಳೆ? ಅವಳು ಇಲ್ಲಿ ಬಂದು ಅಂದ್ರೆ ನನಗೇನು ತಿನ್ನಕ್ ಬಿಡಲ್ಲ, ಎಲ್ಲ ಅವಳೇ ಇಟ್ಕೊಂಡು ತಿಂತಾಳೆ, ಗೊತ್ತಾ? ಅದಕ್ಕೆ ಹೇಳ್ತಾ ಇರೋದು, ಅವಳು ಯಾಕೆ ಇಲ್ಲಿ ಬರ್ತಾ ಇದ್ದಾಳೆ? ಅವಳನ್ನ ಮೊದಲು ಕಳಿಸು ಊರಿಗೆ. ಬುಜ್ಜು, ಈ ತರ ಮಾತಾಡಬೇಡ ಕಣೆ. ಅದು ನಮ್ಮಮ್ಮ ಕಣೆ. ನಮ್ಮಮ್ಮ ನನ್ನನ್ನ ಪ್ರೀತಿಯಿಂದ ನೋಡಕ್ ಬರ್ತಾ ಇದ್ದಾಳೆ. ಅವಳನ್ನ ಈ ತರ ಎಲ್ಲ ಹೇಳಿದ್ರೆ ಅವಳಿಗೆ ಮನ್ಸು ಬೇಜಾರಾಗಲ್ವಾ? ಪ್ಲೀಸ್, ನಿನಗೆ ತಿನ್ನಕ್ ತಾನೇ ನಾನು ಕೊಟ್ಬಿಡ್ತೀನಿ. ನಮ್ಮಮ್ಮನ ಏನು ಹೇಳ್ಬೇಡ ಕಣೆ. ಒಂದು 10 ದಿನ ಇಲ್ಲಿ ಇದ್ದೋಗ್ತಾಳೆ ಅಷ್ಟೇ, ಆಯ್ತಾ? ಅಲ್ಲ ಕಣೆ ಅಮ್ಮ, ನಾನೊಂದು ಕೇಳ್ತೀನಿ. ಅಲ್ಲ, ನೀನು, ನಿಂದು, ಆಮೇಲೆ ನಿಮ್ಮಮ್ಮ, ನಾನು ಅಂದ್ರೆ ಮಾತ್ರ ಒಂಥರ ಪ್ರೀತಿ ತೋರಿಸ್ತೀಯಾ? ಆ ಮೀನಾ ನಿನ್ನೆ ಸಿಕ್ಕಿದಾರಲ್ಲ ರಿಲೇಷನ್, ಅವರು, ಆಮೇಲೆ ಅವನೊಬ್ಬ ಇದ್ದಾನಲ್ಲ ಅಪ್ಪ ಅಂತ, ಅವನ ಮೇಲೆ ಮಾತ್ರ ಯಾಕೆ ನೀನ್ ದ್ವೇಷ ತೋರಿಸ್ತೀಯಾ? ನಿನ್ ಬುದ್ಧಿ ನೋಡಿ ಹೆಂಗಿದೆ ಅಂತ. ಛೀ ಬುಜ್ಜು, ನೀನು 4 kg ತಾನೆ, ಈಗಲೇ ತಂದು ಕೊಟ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಕೂತ್ಕೋ. ಬೇಗ ತಗೊಂಬರಿ ಅಮ್ಮ. ಏನು ನನ್ ಮಗಳೇ ನನಗೆ ಈ ತರ ಪ್ರಶ್ನೆ ಕೇಳ್ತಾ ಇದ್ದಾಳೆ? ಇದು ಯಾಕೋ ಸರಿ ಬರ್ತಾ ಇಲ್ಲ. ಇನ್ನೇನ್ ಮಾಡಿದ್ರೇನು ಇವಳಿಗೆ ಗೊತ್ತಿಲ್ದೇನೆ ಮಾಡ್ಬೇಕು. ಇವಳ ಹತ್ರ ಎಲ್ಲ ಏನು ಹೇಳಲೇಬಾರ್ದು. ಈ ತರ ಹೇಳ್ತಾ ಇದ್ದಾಳೆ, ಯಾರಾದ್ರೂ ಮುಂದೆ ಈ ತರ ಹೇಳಿದ್ರೆ ಏನಾಗೋದು? ಏನೇ ಚೆನ್ನಾಗಿದ್ದೀನಿ? ಬಾರೇ. ಚೆನ್ನಾಗಿದ್ದೀನಿ ದುರ್ಗಾ. ಏನು ನೀನೇನ್ ಹಿಂಗಿದ್ಯಾ? ಚೆನ್ನಾಗಿದ್ಯಾ? ಓನಮ್ಮ, ಚೆನ್ನಾಗಿದ್ದೀನಿ. ಏನಮ್ಮ ಬರ್ತಾ ಬರ್ತಾ ತೆಳ್ಳಗಾಗ್ತಾ ಇದೀಯಾ? ಏನು ತಿನ್ನಲ್ವಾ ನೀನು? ಬಾ ಬಾ, ನಿನಗೆ ಏನೇನ್ ಐಟಮ್ ಎಲ್ಲ ಮಾಡೋಣ ಅಂತ ತಗೊಂಬಂದಿಟ್ಟಿದ್ದೀನಿ. ಇನ್ನೂ ಮಾಡ್ಲಿಲ್ಲಮ್ಮ. ನೀನ್ ಕುತ್ಕೋ, ನಾನೆಲ್ಲ ಅಡಿಗೆ ಮಾಡಿ ತಗೊಂಬರ್ತೀನಿ. ಚೆನ್ನಾಗಿ ತಿಂದು ಇಲ್ಲಿಂದ ಮನೆಗೆ ಹೋಗಷ್ಟಲ್ಲಿ ನೀನು ಚೆನ್ನಾಗಿ ಗುಂಡುಕಾಗಬೇಕು. ಅಯ್ಯೋ, ಅದು ಏನ್ ಕೇಳ್ತೀಯ ದುರ್ಗಾ? ನಾನಂತೂ ಮೊದ್ಲೆಲ್ಲ ಚೆನ್ನಾಗಿ ತಿಂತಾ ಇದ್ದೆ ನೋಡು. ಈಗೀಗ ಯಾಕೋ ತಿನ್ನಕ್ಕೆ ಆಗ್ತಾ ಇಲ್ಲ ಕಣೆಮ್ಮ. ಈ ಮಂಡಿ ಎಲ್ಲ ನೋವು ಅಂದ್ರೆ ನೋವು. ಅದಕ್ಕೆ ಎದ್ದು ಕೆಲಸ ಮಾಡ್ಬೇಕಾ, ಹಂಗಾಗಿ ನಾನು ತಿನ್ನಕ್ಕೆ ಹೋಗೋದಿಲ್ಲ, ಸ್ವಲ್ಪನೇ ತಿನ್ನೋದು. ಅದಕ್ಕೆ ತೆಳ್ಳಗಾಗ್ಬಿಟ್ಟಿದ್ದೀನ ಅಂತ. ಕಣೆಮ್ಮ, ಮೊದ್ಲಿಗಿಂತ ಈಗ ತುಂಬಾ ತೆಳ್ಳಗಿದ್ಯಾ ನೀನು. ಚೆನ್ನಾಗಿ ತಿನ್ನಮ್ಮ. ಇಲ್ಲಿಂದ ಹೋಗಷ್ಟಲ್ಲಿ ನೀನ್ ಚೆನ್ನಾಗಿ ದಪ್ಪಗಾಗಬೇಕು. ಮತ್ತೆ ಊರಿಗೆ ಹೋದ್ಮೇಲೆ ಏನು ಮಗಳ ಮನೆಗೆ ಹೋಗಿ ಚೆನ್ನಾಗಿ ತಿಂದು ದಪ್ಪಗಾಗಿದ್ಯಾ ಅಂತ ನಿನ್ ಕೇಳ್ಬೇಕು ಎಲ್ರು. ಆಯ್ತು, ಮತ್ತೆ ಯಾಕೆ ಬಂದಿದ್ದೀನಿ? ಅದಕ್ಕೆ ತಾನೇ. ಸರಿ, ಎಲ್ಲೋ ಬಿಟ್ಟ ನಿನ್ ಗಂಡ ಕೆಲ್ಸಕ್ಕ? ಕಣಮ್ಮ, ಈಗಷ್ಟೇ ಹೋಗಿದ್ದು. ಸರಿ, ಮತ್ತೆ ಮಗಳು ಏನ್ ಮಾಡ್ತಾ ಇದ್ದಾಳೆ? ಅವಳು ಒಳಗೆ ಕುತ್ಕೊಂಡು ಏನೋ ತಿಂತಾ ಇದ್ದಾಳಮ್ಮ. ಬಾ ಅಮ್ಮ ಒಳಗೆ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್